ಡೆಂಗ್ಯೂ ಬಗ್ಗೆ ಎಚ್ಚರ ವಹಿಸಿ, ಡೆಂಗ್ಯೂ ಬಗ್ಗೆ ವೈದ್ಯಾಧಿಕಾರಿಗಳ ಎಚ್ಚರ ವಹಿಸಿ, ಡೆಂಗ್ಯೂ ಬಗ್ಗೆ ಎಚ್ಚರ ವಹಿಸಿ, ವೈದ್ಯಾಧಿಕಾರಿಗಳ ಎಚ್ಚರ ವಹಿಸಿ, ಡೆಂಗ್ಯೂ ಬಗ್ಗೆ ಎಚ್ಚರ ವಹಿಸಿ, ಎಚ್ಚರ ವಹಿಸಿ, ಡೆಂಗ್ಯೂ ಬಗ್ಗೆ ಎಚ್ಚರ ವಹಿಸಿ, ಎಚ್ಚರ ವಹಿಸಲೇಬೇಕು, ಎಚ್ಚರ ವಹಿಸಲೇಬೇಕು. ಇತ್ತೀಚಿನ ದಿನದಲ್ಲಿ ಬಹಳ ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇವತ್ತು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಟರಾಜ್ರವರ ನೇತೃತ್ವದಲ್ಲಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಇವತ್ತು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಗಡಿ ರಸ್ತೆಯಲ್ಲಿ ಮಾಡ್ತಾ ಇದ್ವಿ. ಈ ಒಂದು ಡೆಂಗ್ಯೂ ಅಂತಂದ್ರೆ ಇವತ್ತು ಬಹಳ ಭಯಭೀತರಾಗುವಂತ ಪರಿಸ್ಥಿತಿ. ಅದರ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು, ಮತ್ತೆ ಡೆಂಗ್ಯೂ ನಿಯಂತ್ರಣಕ್ಕೆ ನಾವು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಅಭಿಯಾನವನ್ನ ಜಯ ಕರ್ನಾಟಕ ಸಂಘಟನೆ ಕಳೆದ 17-18 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಾ ನಿರಂತರವಾಗಿ ಜನಸಾಮಾನ್ಯರ ಒಟ್ಟಿಗೆ ಇರ್ತಕ್ಕಂಥದ್ದು ಜಯ ಕರ್ನಾಟಕ ಸಂಘಟನೆ. ಹಾಗಾಗಿ ಈ ಒಂದು ಬೆಂಗಳೂರಿನಲ್ಲಿ ಈ ಅಭಿಯಾನವನ್ನು ಪ್ರಾರಂಭಿಸಬೇಕು ಅಂತೇಳಿ ಮೊದಲಿಗೆ ಮಾಗಡಿ ರಸ್ತೆಯಿಂದ ಪ್ರಾರಂಭ ಮಾಡಿದ್ದೇವೆ. ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಯೋಗಾನಂದ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರದ ಅಧ್ಯಕ್ಷರುಗಳು ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಅಭಿಯಾನವನ್ನು ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ನೆರವಾಗಬೇಕು, ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಸಹ ಒಂದು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಜಯ ಕರ್ನಾಟಕ ಉದ್ದೇಶ ಸಾಮಾಜಿಕ ಕಳಕಳಿಯ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದೇ ಜಯ ಕರ್ನಾಟಕ ಉದ್ದೇಶ. ಹಾಗಾಗಿ ನಾವು ಇವತ್ತು ಮಹಿಳೆಯರು, ಯುವಕರು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಕೊಡುವ ಮುಖಾಂತರ ಜಾಗೃತಿಯ ಅಭಿಯಾನವನ್ನು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅಧ್ಯಕ್ಷರೇ, ಜಯ ಕರ್ನಾಟಕ ಸಂಘಟನೆ ವಿಭಿನ್ನವಾದ ಸಂಘಟನೆ, ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಈ ರೀತಿಯಲ್ಲಿ ಇವಾಗ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಜನರಿಗೆ ಏನಂತ ಹೇಳ್ತೀರಾ ಸರ್? ಸ್ವಚ್ಛತೆ ಕಾಪಾಡಿದ್ರೆ ಇದು ನಿರ್ಮೂಲನೆ ಅಂತೀರಾ? ಮನುಷ್ಯನಿಗೆ ತಾನು ಸುಸ್ಥಿರವಾಗಿರಬೇಕು ಅಂತಂದರೆ ಮೊದಲು ಆರೋಗ್ಯ ಮುಖ್ಯ. ಹಾಗಾಗಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ತನ್ನ ಜವಾಬ್ದಾರಿ. ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನೆರೆಹೊರೆಯರ ಹಿತವನ್ನು, ಯೋಗಕ್ಷೇಮವನ್ನು ಬಯಸ್ತಕ್ಕಂಥದ್ದು ಮಾನವೀಯ ಗುಣ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ನಾವೆಲ್ಲರೂ ಇವತ್ತು ನಮ್ಮ ನೆರೆಹೊರೆಯವರಿಗೆ ಅಥವಾ ನಮ್ಮ ಪರಿಸರವನ್ನು ಸಂರಕ್ಷಿಸುವಂಥ ಕೆಲಸವನ್ನು, ನೆರೆಹೊರೆಗೆ ಸಾಕಾರ ಆಗುವಂಥ ಕೆಲಸವನ್ನು ಮಾಡ್ತಾನೆ.